ಹಾಯ್ ಫ್ರೆಂಡ್ಸ್, ಇದು ವೈಕುಂಠ ಏಕಾದಶಿ ಮಿನಿ ವ್ಲಾಗು. ನಾವು ಒಂಟೆಕೊಪ್ಪಲ್ನಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿಗೆ ಬಂದಾಗ ಜಸ್ಟ್ 7 ಗಂಟೆ ಅಷ್ಟೇ. 7 ಗಂಟೆಗೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂದ್ಬಿಟ್ಟು ಅಂತ. ನಾನು ಇನ್ನೂ ಬೇಗನೆ ಹೋಗೋಣ ಅಂತ ಹೇಳಿದೆ, ಬಟ್ ಇವರು ಅಪ್ಪ ಮಗ ಇಬ್ಬರು ಎದ್ದೇಳೋದೇ ಲೇಟ್ ಮಾಡಿದ್ರು. ನಾನು ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆದ್ರೂ ಜಸ್ಟ್ ಇವರು ಎದ್ದು ಸ್ನಾನ ಮಾಡ್ಕೊಬರೋದಕ್ಕೆ ಕಷ್ಟ. ಸೊ ಅಂದರೂ ಬಂದ್ವಿ. ನನ್ನ ಮಗನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಹೋಗೋಣ ಅಂತ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಲಾಸ್ಟ್ ಇಯರ್ ಇಷ್ಟೊಂದೆಲ್ಲ ಇರಲಿಲ್ಲ. 50 ರೂಪಾಯಿ ಟಿಕೆಟ್ ಇತ್ತು ಲಾಸ್ಟ್ ಇಯರು. ಬಟ್ ಈ ಸಲ 100 ರೂಪಾಯಿ ಟಿಕೆಟ್ ಮಾಡಿದರು. ನಮಗಾದರೆ ಫೋಟೋ ವಿಡಿಯೋ ಎಲ್ಲ ಏನೂ ತೆಗಿಬೇಡಿ ಅಂತಾರೆ. ಬಟ್ ನ್ಯೂಸ್ ಚಾನಲ್ ಅವ್ರನ್ನ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಪುರೋಹಿತರು ಮಾತಾಡಿಸ್ತಾರೆ. ಏನು ವಿಪರ್ಯಾಸ ನೋಡಿ. ಇನ್ನು ದರ್ಶನ ಎಲ್ಲ ಚೆನ್ನಾಗಾಯಿತು. ಯಾರಿಗೆಲ್ಲ ಏಕಾದಶಿ ಉಪವಾಸ ಮಾಡೋದಕ್ಕಾಗಲ್ವೋ ಅವರು ಹಾಲು ಹಣ್ಣು ತೊಗೋಬೋದು. ಇನ್ನೂ ಮಿತಿ ಮೀರಿ ಕೂಡ ಇರೋಕ್ಕಾಗಲ್ಲ ಅಂದರೆ ರೈಸ್ ಅಂತೂ ಊಟ ಮಾಡಬೇಡಿ. ಅನ್ನ ಊಟ ಮಾಡಿದ್ರೆ ಕರ್ಮಗಳು ಸುತ್ಕೊಳ್ಳುತ್ತೆ ಅವತ್ತಿನ ದಿನ ಅಂತ ಹೇಳ್ತಾರೆ. ನಾನು ಫಾಲೋ ಮಾಡೋದು ಇಷ್ಟೇ. ಅವತ್ತೊಂದು ದಿನ ಮಾತ್ರ ರೈಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ಲಾಗ್. ಥ್ಯಾಂಕ್ ಯು.